ಅತಿ ಬೇಗನೆ ಬರುತ್ತಿರುವ ನಮ್ಮ ಯೇಸು ಕ್ರಿಸ್ತನಿಗೆ ಮಹಿಮೆ ಉಂಟಾಗಲಿ. ಆಮೆನ್, ಹಲ್ಲೆಲೂಯಾ. ಯೇಸು ಬೇಗನೆ ಬರುವ ವಿಶೇಷ ಕಾರ್ಯಕ್ರಮದ ಮುಖಾಂತರವಾಗಿ ಜೀಸಸ್ ಕಮಿಂಗ್ ಸೂನ್ ಸ್ಪೆಷಲ್ ಎಂಬ ಈ ಕಾರ್ಯಕ್ರಮದ ಮುಖಾಂತರವಾಗಿ ದೇವರ ಆತ್ಮನು ಸಭೆಯಾದ ನಮ್ಮೆಲ್ಲರನ್ನ ತನ್ನ ರಹಸ್ಯ ಗುಣಕ್ಕಾಗಿ ಆತನು ಸಿದ್ಧಪಡಿಸುತ್ತಿರುವುದಕ್ಕಾಗಿ ನಾವು ಆತನಿಗೆ ಮಹಿಮೆಯನ್ನು ಸಲ್ಲಿಸುವವರಾಗಿರೋಣ. ಎಲ್ಲರೂ ಒಂದು ಜೋರಾಗಿ ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ, ಆಮೆನ್. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ಆತ್ಮನ ಈ ದಿನ ತನ್ನ ವಾಕ್ಯ ಯಾವುದರ ಮುಖಾಂತರ ಸಿದ್ಧಪಡಿಸ್ತಾನೆ ಆ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 7ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಮ್ಯಾಥ್ಯೂ ಚಾಪ್ಟರ್ 24:7 ದೇವರ ಆತ್ಮನ ನಮಗೆ ಕೊಟ್ಟಿರುವಂಥ ವಾಕ್ಯ. ಅಲ್ಲಿ ಮುಖ್ಯವಾಗಿ ದೇವರ ಆತ್ಮನ ಈ ರೀತಿ ಮಾತನಾಡ್ತಾ ಇದ್ದಾನೆ. ಲೋಕದಲ್ಲಿ ಭೂಕಂಪಗಳು ಆಗುವವು. ಅರ್ಥಕ್ವೇಕ್ಸ್ ವಿಲ್ ಕಮ್. ದ ವರ್ಲ್ಡ್ दुनिया में भूकंप आएगा. ఉలగத்தில் భూకంపాలు ఏర్పడం. లోకంలో భూకంపాలు వస్తావి. ಆಮೆನ್, ಹಲ್ಲೆಲೂಯಾ. ದೇವರ ಆತ್ಮನ ಈ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರನ್ನ ತನ್ನ ರಹಸ್ಯಪೂರ್ಣಕ್ಕಾಗಿ ಸಿದ್ಧಪಡಿಸಲಿ ಎಂದು ನಾವು ಒಂದು ನಿಮಿಷ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವವರಾಗಿರೋಣ. ಕರ್ತನೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ವಾಕ್ಯಕ್ಕೆ ಜೀವ ಇರುವುದಕ್ಕಾಗಿ ಸ್ತೋತ್ರ. ಜೀವ ಇಲ್ಲದಿರುವ ನಮ್ಮಲ್ಲಿ ನಿನ್ನ ವಾಕ್ಯವು ಜೀವವನ್ನು ಉಂಟು ಮಾಡಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಇದನ್ನು ಕೇಳುವ ಪ್ರತಿಯೊಬ್ಬರನ್ನ ದೇವರಾತ್ಮನೆ ನೀನು ಅವರನ್ನ ಯೇಸುವೆ ನಿನ್ನ ರಹಸ್ಯ ಬರೋಣಕ್ಕಾಗಿ ನೀನು ಸಿದ್ಧಪಡಿಸಿ ಎಂದು ನಾವು ಪ್ರಾರ್ಥಿಸ್ತೇವೆ. ಇದುವರೆಗೂ ಸಿದ್ಧ ಆಗದಿರುವ ಎಲ್ಲ ಆತ್ಮಗಳು, ಅವರ ಕುಟುಂಬಗಳು, ಅವರ ನೆರೆಹೊರೆಯವರೆಲ್ಲರನ್ನ ಅವರು ಕೂಡ ಸಿದ್ಧಪಡಿಸುವಂತೆ ಇದರ ಮುಖಾಂತರವಾಗಿ ದೇವರಾತ್ಮನೆ ನೀನು ತಾನೇ ಕಾರ್ಯವನ್ನು ಮಾಡು. ಇದನ್ನು ಕೇಳುವ ಪ್ರತಿಯೊಬ್ಬರು ನಿನ್ನ ರಹಸ್ಯ ಗುಣಕ್ಕಾಗಿ ಸಿದ್ಧರಾಗಲಿ, ನಿನ್ನ ರಹಸ್ಯ ಗುಣದಲ್ಲಿ ಎತ್ತಲ್ಪಡಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ದೇವರ ವಾಕ್ಯವನ್ನು ದೇವರಾತ್ಮನೆ ನೀನು ನಮ್ಮೆಲ್ಲರ ಸಂಗಡ ಮಾತನಾಡು. ಬಾಯಿಂದ ಯಾವುದೇ ಮಾತು ಹೊರಡದಿರಲಿ. ದೇವರಾತ್ಮನೆ ನೀನು ನಿನ್ನ ಸಭೆಯ ಸಂಗಡ ಮಾತನಾಡು. ನೀನು ನಿನ್ನ ಸಭೆಯನ್ನ, ನಿನ್ನ ಮೊದಲ ಗೀತೆಯನ್ನ ನಿನ್ನ ರಹಸ್ಯ ಗುಣಕ್ಕಾಗಿ ಸಿದ್ಧಪಡಿಸು. ನಾವೆಲ್ಲರೂ ಸಭೆಯಾಗಿ ನಿನ್ನ ರಹಸ್ಯ ಗುಣದಲ್ಲಿ ಎತ್ತಲ್ಪಡುವಂತೆ ಆಶೀರ್ವದಿಸಿ ನೀನು ನಡೆಸುವ. ಇಂಥ ಜೀವಳ ವಾಕ್ಯದ ಮುಖಾಂತರವಾಗಿ ಈ ದಿನ ನೀನು ನಮ್ಮೆಲ್ಲರ ಸಂಗಡ ಮಾತನಾಡುವ. ನಿನ್ನ ವಾಕ್ಯವು ನಮ್ಮನ್ನು ಬಲಪಡಿಸಲಿ, ನಿನ್ನ ರಹಸ್ಯ ಗುಣಕ್ಕಾಗಿ ಸಿದ್ಧಪಡಿಸಲಿ ಎಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವುದಿದ್ದೇವೆ. ಜೀವಳ ತಂದೆಯಾದ ದೇವರೇ, ಆಮೇನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಾತ್ಮನು ತಾನೇ ಸಭೆಯಾದ ನಮ್ಮೆಲ್ಲರೂ ಕೊಟ್ಟಿರುವಂತಹ ವಾಕ್ಯವನ್ನ ನಾವು ಎಲ್ಲರೂ ಓದಿಕೊಳ್ಳುವವರಾಗಿರೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 7ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರ. ಮ್ಯಾಥ್ಯೂ ಚಾಪ್ಟರ್ 24:7 ದೇವರ ಆತ್ಮನು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ದಿನ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಲೋಕದಲ್ಲಿ ಭೂಕಂಪಗಳು ಆಗುವವು. earthquakes will come. The world दुनिया में भूकंप आएंगे. ఉలగల్ భూకంపங்கள் ఏర్పడం. లోకంలో భూకంపాలు వస్తావి ఎన్ని దేవుడు మనతో ఈ ದಿನ ಮಾತನಾಡುతున్నాడు. ಆಮೆನ್, ಹಲ್ಲೆಲೂಯಾ. ಲೋಕದಲ್ಲಿ ಭೂಕಂಪಗಳು ಆಗುವವು ಎಂಬುದಾಗಿ ದೇವರಾತ್ಮನು ಈ ದಿನ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಲೋಕದಲ್ಲಿ ಎಲ್ಲೇ ಭೂಕಂಪಗಳು ಸಂಭವಿಸಿದ್ರು ಅದೆಲ್ಲವೂ ನಮಗೆ ಏನು ಸೂಚನೆ ಅಂದರೆ ಯೇಸುವಿನ ರಹಸ್ಯ ಬರೋಣ ಅತಿ ಬೇಗನೆ ಬರ್ತದೆ. ಆ ದಿನ ಎಲ್ಲಿದೆ? ಬಾಗಿಲಲ್ಲೇ ಇದೆ. ಹಾಗಾದ್ರೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಎಂಟ್ರಿ ಆಗೋಗೋದೆ ಬಾಗಿಲೊಳಗಡೆ. ಅಂದ್ರೆ ಏನು? ರಹಸ್ಯ ಬರೋಣ ಬಂದೇ ಬಿಡುತ್ತೆ. ಕೇವಲ ಕಣ್ಣು ರೆಪ್ಪೆ ಬಿಡುವಷ್ಟೊತ್ತಿಗೆ ನಾವೆಲ್ಲರೂ ಮಾರ್ಪಟ್ಟು ಯೇಸುವಿನ ರಹಸ್ಯ ಕೋಣದಲ್ಲಿ ಎತ್ತಲ್ಪಡುತ್ತೇವೆ ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ರಹಸ್ಯ ಕೋಣದ ಸೂಚನೆಯಾಗಿ ಈ ಭೂಕಂಪಗಳ ವಿಷಯವನ್ನು ಕೂಡ ಆತನು ಮಾತನಾಡ್ತಾನೆ. ಹಾಗಾದ್ರೆ ಈಗ ನಮಗೆ ಕಳೆದ ದಿನಗಳಲ್ಲಿ ಭೂಕಂಪ ಯಾವ ಪ್ರದೇಶದಲ್ಲಿ ಸಂಭವಿಸಿದೆ ಅಂದ್ರೆ ರಷ್ಯಾ ದೇಶದ ಬಳಿಯಲ್ಲಿ ಇರುವ ಒಂದು ದ್ವೀಪ. ಆ ದ್ವೀಪದ ಹೆಸರು ಕಮ್ಮಚಟ್ಕ ಎಂಬ ದ್ವೀಪ ಇದೆ. ಆ ಪ್ರದೇಶದಲ್ಲಿ ಭೂಕಂಪ ಸಮುದ್ರದ ಆಳದಲ್ಲಿ, ಪೆಸಿಫಿಕ್ ಸಾಗರದಲ್ಲಿ ಸಮುದ್ರದ ಆಳದಲ್ಲಿ ನಡೆದಿದೆ. ಆ ಭೂಕಂಪದ ತೀವ್ರತೆ ಎಷ್ಟಿದೆ ಅಂದರೆ ಸುಮಾರು 8.8 ತೀವ್ರತೆ ಉಳ್ಳಂಥ ಅತಿ ದೊಡ್ಡ ಭೂಕಂಪ. ಈ ಭೂಕಂಪ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಎಲ್ಲರೂ ಹೇಳ್ತಾ ಇದ್ದಾರೆ, ಈ ವರ್ಷಗಳಲ್ಲಿ ಅತ್ಯಂತ ದೊಡ್ಡ ಭೂಕಂಪ ಯಾವ್ದಾನ ಇದ್ರೆ ಅದು ಇದೇ ಭೂಕಂಪ. ಯಾಕಂದರೆ ಇದುವರೆಗೂ 6.3, 6.45 ಇಷ್ಟೇ 6 ಮೇಲೆ ಬರ್ತೈತೆ ಹೊರತು 8.8 ಮೇಲೆ ಯಾವುದೇ ಭೂಕಂಪ ಈ ವರ್ಷದಲ್ಲಿ ಸಂಭವಿಸಲೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಇಡೀ ವರ್ಷದಲ್ಲಿ ಅತಿ ದೊಡ್ಡ ಭೂಕಂಪ
ನಮ್ಮ ಭೂ ಲೋಕದಲ್ಲಿ ನಡೆದಿದೆ ಅಂದರೆ ಇದು ನಮ್ಗೆ ಒಂದು ತಿಳಿಯಪಡಿಸ್ತಾ ಇದೆ, ಯೇಸುವಿನ ರಹಸ್ಯಗುಣ ಅತ್ಯಂತ ಬೇಗನೆ ಬರ್ತಾ ಇದೆ ಅಂತ. ಹಾಗಾದ್ರೆ ಭೂಕಂಪ ಅತ್ಯಂತ ಬೇಗನೆ ಬರ್ತಾ ಇದೆ ಅಂದರೆ ಸಭೆಯಾದ ನಾನು ನೀವು ಅತ್ಯಂತ ವೇಗವಾಗಿ ರಹಸ್ಯಗುಣಕ್ಕೆ ಸಿದ್ಧರಾಗಿರ್ಬೇಕು. ಸಿದ್ಧವಾದ ಮೊದಲಿಗಿತ್ತೀರು ಎತ್ತಲ್ಪಡ್ತಾರೆ, ಸಿದ್ಧ ಆಗದಿರುವ ಮೊದಲಿಗಿತ್ತೀರು ಬಿಡಲ್ಪಡ್ತಾರೆ ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದೇವರೇ ಹೇಳುವವನ ಇದ್ದಾನೆ. ಹಾಗಾದ್ರೆ ಈ ಭೂಕಂಪದಲ್ಲಿ ನೀರಿನಲ್ಲಿ ಇದ್ದಂಥ ಹಡಗುಗಳೆಲ್ಲ ತಿರುಗಾಡ್ತಿದ್ವು. ಆ ಸಮಯದ ಭೂಕಂಪ ಆಗುತ್ತೆ ಅಂತ ಯಾವ ಹಡಗು ಓಡಿಸೋರ್ಗೂ ಕೂಡ ಗೊತ್ತಿರಲ್ಲ. ಅವ್ರ ಪಾಡಿಗೆ ಅವರು ಸಮುದ್ರ ಪ್ರಯಾಣ ಮಾಡ್ತಾನೆ ಇರ್ತಾರೆ. ಆಗ ಅನೇಕ ಹಡಗುಗಳು ನೀರಿನಲ್ಲಿ ತೇಲಾಡ್ತಾ ಇದ್ದಾವೆ, ಓಡಾಡ್ತಿದ್ವು. ಎಲ್ಲದರಲ್ಲಿರುವ ಜನರು ಅಯ್ಯೋ ಎದ್ನ ಬಿದ್ದು ಅಂತ ಭಯ ಪಡ್ತಾ ಇದ್ದಾರೆ. ಎಲ್ಲಿ ನಾವು ಸತ್ತು ಹೋಗ್ತೀವೋ ಅಥವಾ ನಾವು ಮನೆಗೆ ಸೇರೋದಿಲ್ವೋ ಒಂದು ಅವರಲ್ಲಿ ತಲೆಯಲ್ಲಿ ಏನು ಯೋಚನೆಗಳೇ ಓಡಾಡ್ತಿಲ್ಲ, ಹಂಗಾಗ್ಬಿಡುತ್ತೆ. ಆಮೇಲೆ ಫುಲ್ಲು ಟೆನ್ಷನ್ಗೊಳಗಾಗಿದ್ದಾರೆ. ಅಲ್ಲಿರುವ ಅಂಗಡಿಗಳಲ್ಲಿ ವಸ್ತುಗಳೆಲ್ಲ ಕೂಡ ಭೂಕಂಪಕ್ಕೆ ಅಲ್ಲಾಡ್ತಾ ಇದ್ದಾವೆ. ಆಮೇಲೆ ಹಲ್ಲೆಲೂಯಾ. ಇದು ಎಷ್ಟು ತೀವ್ರತೆ ಉಳ್ಳ ಭೂಕಂಪ ಅಂದರೆ 2,00,000 kg ತೂಕ ಇರುವಂಥ ತಿಮಿಂಗಲಗಳೇ ಸತ್ತು ಅವು ಸಮುದ್ರದ ದಡಕ್ಕೆ ಬಂದು ತೇಳಿಕೊಂಡು ಬಂದು ಬಿದ್ದಿದ್ದಾವೆ. ಆಮೇಲೆ ಹಲ್ಲೆಲೂಯಾ. ಒಂದು ತಿಮಿಂಗ್ಲ ಎಷ್ಟು kg ಅಂದರೆ 2,00,000 kg ಇರುತ್ತೆ. ಅಷ್ಟು ದೊಡ್ಡ ತಿಮಿಂಗ್ಲನೇ ಈ ಭೂಕಂಪ ಏನು ಮಾಡ್ಕೊಂಡಿದೆ ಅಂದರೆ ಸುನಾಮಿ ಎಲ್ಲ ಎದ್ಬಿಟ್ಟು ಆ ಸಮುದ್ರದ ಅಲೆಗಳು ಆ ತಿಮಿಂಗ್ಲನ್ನ ಎತ್ಕೊಂಡ್ಬಂದು ದಡಕ್ಕೆ ಬಿಸಾಕ್ಬಿಟ್ಟಿದೆ. ಈ ಭೂಕಂಪ ಸುಮಾರು 12 ದೇಶಗಳಿಗೆ ಹಾನಿ ಮಾಡಲ್ಪಟ್ಟಿದೆ ಎಂಬುದಾಗಿ ಈಗಾಗಲೇ ಎಲ್ಲ ವಿಜ್ಞಾನಿಗಳು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಎಲ್ಲ ನ್ಯೂಸಲ್ಲೂ ಕೂಡ ಇದರ ಕುರಿತಾಗಿ ಹೇಳುವಂಥವರಾಗಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ಈ ಭೂಕಂಪ ನಮಗೆ ಒಂದು ಸೂಚನೆ ಏನಂದರೆ ಯೇಸುವಿನ ರಹಸ್ಯಗುಣ ಬೇಗನೆ ಬರುತ್ತಿದೆ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. Kamchatka is Iceland near Russia. There was an 8.8 magnitude earthquake there. The ship in the water is shaking due to this earthquake. All the things in the store are shaking. Wells weighing 200,000 kg have died the washed up on the seafloor. This earthquake affected in 12 countries. రష్యా దేశానికి సమీపంలో ఉండే కంచట్కా అనే ద్వీపంలో ఈ భూకంపం సంభవించింది. ఈ భూకంపం తీవ్రత ఎంత ఉంది అని అంటే 8.8 తీవ్రత ఉండే భూకంపం పెద్ద భూకంపం అని చెప్పుతున్నారు. ఈ భూకంపం సంభవించిన సముద్రంలో ఉన్న అన్ని బోట్లు వణుకుతున్నవి. ఆమేన్. ఈ భూకంపం తీవ్రత అక్కపక్కన ఉండే ఊర్లో ఉన్న దుకాణంలో అన్ని వస్తువులు అవి కదులుతున్నవి. ఆమేన్. హల్లెలూయా. 2,00,000 కిలో ఉన్న తిమింగలాలు కూడా ఎంతో చచ్చిపోయినవి. అవి అన్ని సముద్ర తీరంకు వచ్చినవి. ఈ భూకంపంతో 12 దేశాలకు ప్రభావం చేసింది. ఆమేన్. ఈ భూకంపం విషయంలో మనకేం చెప్తున్నవి అన్ని సూచనలు ఇది యేసయ్య రాకడ త్వరలో ఉన్నది. దానికోసం మీరందరూ సిద్ధంగా ఉండండి. మీ కుటుంబంలో సిద్ధపరచండి, మీ సంఘంలో సిద్ధపరచండి, మీకు తెలిసిన అందరినీ సిద్ధపరచండి. యేసయ్య రాకడ త్వరలో ఉంది. మనమందరూ ఆ రాకడలో ఎత్తపడినట్లు దేవుడు ಆಶೀರ್ವದನು ಕಾಕ. ಆಮೇನ್. ಹಲ್ಲೆಲೂಯಾ. ಹಾಗಾದರೆ ಈ ಭೂಕಂಪಗಳು ಯಾವ ಕಾರಣಕ್ಕಾಗಿ ದೇವರ ಲೋಕದಲ್ಲಿ ನಡೆಸ್ತಿದ್ದಾನೆ ಅಂದರೆ ಯೇಸು ಕ್ರಿಸ್ತನು 2,000 ವರ್ಷಗಳ ಹಿಂದೆ ಹೇಳಿದ್ದನು. ಈ ಇವೆಲ್ಲವೂ ಕೂಡ ರಹಸ್ಯ ಪುರಾಣದ ಸೂಚನೆಗಳು. ಆದ ಕಾರಣ ಈ ನಡೆಯುತ್ತಿರುವ ಎಲ್ಲ ಭೂಕಂಪಗಳು ಒಂದು ನಮಗೆ ತಿಳಿಯಪಡಿಸ್ತಾ ಇದೆ. ಯೇಸುವಿನ ರಹಸ್ಯ ಪುರಾಣ ಅತ್ಯಂತ ಬೇಗನೆ ಬರುತ್ತಿದ್ದಾನೆ. ದೇವರು ನಮಗೆ ಈ ಭೂಕಂಪಗಳ ಮುಖಾಂತರ ತಿಳಿಯಪಡಿಸುವುದಕ್ಕಾಗಿ ಈ ದಿನ ದೇವರಾತ್ಮನು ನಿಮ್ಮ ಸಂಘವು ಕೂಡ ಆತನು ಮಾತನಾಡ್ತಾ ಇದ್ದಾನೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನೀವೆಲ್ಲರೂ ಯೇಸುವಿನ ರಹಸ್ಯ ಪುರಾಣಕ್ಕಾಗಿ ಯಾವಾಗಲೂ ಸಿದ್ಧರಾಗಿರಿ. ಯಾಕೆಂದರೆ ಆತನು ನೀವು ನೆನೆಸದ ಗಳಿಗೆಯಲ್ಲಿ ಬರುತ್ತಾನೆ. ಸಿದ್ಧವಾದವರು ಎತ್ತಲ್ಪಡುತ್ತಾರೆ, ಸಿದ್ಧವಾಗದೇ ಇರೋರು ಬಿಡಲ್ಪಡುತ್ತಾರೆ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇನ್. ಹಲ್ಲೆಲೂಯಾ.
Why are these earthquakes happening in this world? That is, these are sign of the secret rapture that Jesus said 2000 years ago. Therefore, all the earthquakes that are happening now are God letting us know to these earthquakes that Jesus is coming very soon. Amen. Hallelujah. Therefore, dear brothers and sisters, always be ready for the secret rapture of Jesus, because he will come at the hour you do not expect. Those who are ready will be taken up, those who are not ready will be lifted. Let the Spirit of God say to the churches, he who has an ear let him hear. Hallelujah. ಹಾಗಾದರೆ ಎಲ್ಲ ರಹಸ್ಯ ಪೂರ್ಣಗಳು ನಮಗೊಂದು ಸೂಚಿಸ್ತಾ ಇದೆ. ಈ ಎಲ್ಲ ಸೂಚನೆಗಳು ಯೇಸು ಕ್ರಿಸ್ತನು ಅತ್ಯಂತ ಬೇಗನೆ ಬರ್ತಿದ್ದಾನೆ ಎಂಬುದಾಗಿ. ಆದ್ದರಿಂದ ಸಹೋದರ ಸಭೆ ಎಲ್ಲ ದೈವ ಮಕ್ಕಳಿಗೋಸ್ಕರನೇ ಈ ರಹಸ್ಯ ಪೂರ್ಣವನ್ನು ಸಿದ್ಧಪಡಿಸಿದ್ದಾನೆ ದೇವರಾತ್ಮನು. ಹಾಗಾಗಿ ಈ ರಹಸ್ಯ ಪೂರ್ಣಕ್ಕಾಗಿ ಸಭೆಯಾದ ನಾನು ನೀವೆಲ್ಲರೂ ಮುಖ್ಯವಾಗಿ ಸಿದ್ಧರಾಗಿರಬೇಕು. ನಂತರ ನಮಗೆ ಗೊತ್ತಿರುವ ಎಲ್ಲರನ್ನು ಕೂಡ ನಾವು ಯೇಸುವಿನ ರಹಸ್ಯ ಪೂರ್ಣಕ್ಕಾಗಿ ಸಿದ್ಧಪಡಿಸಿರ್ಬೇಕು. ನಾವು ಯಾರು ಸಿದ್ಧರಾಗಿರ್ತಾರೋ ಅವರೆಲ್ಲರೂ ಎತ್ತಲ್ಪಡುತ್ತಾರೆ ಎಂದು ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ಸಿದ್ಧರಾಗಿರೋಣ. ಕರ್ತನ ರಹಸ್ಯ ಪೂರ್ಣದಲ್ಲಿ ಎತ್ತಲ್ಪಡೋಣ. ಹೇಳ್ಬಿಟ್ಟು ಆ ಪರಲೋಕ ಸಾಮ್ರಾಜ್ಯದಲ್ಲಿ ನಾವೆಲ್ಲರೂ ಸೇರಿ ಕರ್ತನನ್ನ ಶಾಶ್ವತವಾಗಿ ಆರಾಧನೆ ಮಾಡುತ್ತಾ ಆತನ ಸಾಮ್ರಾಜ್ಯದಲ್ಲೇ ನಾವು ಶಾಶ್ವತವಾಗಿ ಜೀವಿಸುವವರಾಗಿದ್ದೇವೆ. ಕರ್ತನು ದೊಡ್ಡ ಕೃಪೆಯನ್ನ, ದೊಡ್ಡ ಆಶೀರ್ವಾದವನ್ನ ಆತ ನಮಗೆ ಕೊಡುವಂಥದ್ದೇ ಈ ರಹಸ್ಯ ಪೂರ್ಣವನ್ನ ಆರಂಭದಿಂದಲೇ. ಆಮೇಲೆ ಹಾಲು ಯಾಕಂದ್ರೆ ನಮ್ಮ ದೇವರನ್ನ ಆಗ ನಾವು ಮುಖಾಮುಖಿಯಾಗಿ ನಮ್ಮ ಆತ್ಮಗಳಿಂದ ನಾವು ನಮ್ಮ ದೇವರನ್ನ ಆರಾಧನೆ ಮಾಡುವಂಥದ್ದು ದೊಡ್ಡ ಆಶೀರ್ವಾದವು ನಮಗೆ ಪರಲೋಕದಲ್ಲಿ ದೇವರು ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ರಹಸ್ಯ ಗುಣಕ್ಕಾಗಿ ನೀವು ಸಿದ್ಧರಾಗಿರಿ. ನಿಮಗೆ ಗೊತ್ತಿರುವ ಎಲ್ಲರನ್ನು ಕೂಡ ಸಿದ್ಧಪಡಿಸಿ ನಾವೆಲ್ಲರೂ ರಹಸ್ಯ ಗುಣದ ತಲುಪಡೋಣ. ನಮ್ಮ ಕರ್ತನನ್ನು ಆರಾಧಿಸೋಣೆ ಮಾಡುತ್ತಾ ನಾವು ಶಾಶ್ವತವಾಗಿ ಕರ್ತನ ಸಂಗಡನೆ ಜೀವಿಸೋಣ. ಕರ್ತನು ನಿಮ್ಮೆಲ್ಲರನ್ನ ಈ ವಾಕ್ಯಗಳ ಮುಖಾಂತರವಾಗಿ ಆಶೀರ್ವದಿಸಲಿ. ನಾವೆಲ್ಲರೂ ಕಡೆಯದಾಗಿ ಪ್ರಾರ್ಥನೆ ಮಾಡೋಣ. ದೇವರಾತ್ಮನಿಗೆ ನಮ್ಮ ದೇಹ, ಆತ್ಮ, ಪ್ರಾಣ, ಶರೀರಗಳನ್ನು ಒಪ್ಪಿಸಿಕೊಡೋಣ. ದೇವರು ಆತ್ಮನು ನಮ್ಮನ್ನು ತನ್ನ ರಹಸ್ಯ ಪೂರ್ಣಕ್ಕಾಗಿ ಸಿದ್ಧಪಡಿಸಲಿ. ಯಾಕಂದ್ರೆ ಈ ರಹಸ್ಯ ಪೂರ್ಣದಲ್ಲಿ ಎತ್ತಲ್ಪಡ್ಬೇಕಂದ್ರೆ ನಮಗೆ ಖಂಡಿತವಾಗಿ ದೇವರ ಆತ್ಮನ ಇರಲೇಬೇಕು. ಆಮೇಲೆ ಹಾಲಲ್ಲಿ ಯಾಕಂದ್ರೆ ಇಲ್ಲಿಂದ ನಮ್ಮನ್ನ ಮಧ್ಯಾಕಾಶಕ್ಕೆ ಕರೆದುಕೊಂಡು ಹೋಗುವುದೇ ದೇವರ ಆತ್ಮನ ಕೊನೆಯ ಕೆಲಸ. ಅದರಿಂದ ಕೃಪೆಯ ಸಭೆ ಆದ ನಮ್ಮೆಲ್ಲರನ್ನ ದೇವರಾತ್ಮನು ಇಲ್ಲಿಂದ ಮಧ್ಯಾಕಾಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಮಧ್ಯಾಕಾಶದಲ್ಲಿ ಯೇಸು ಪರಲೋಕದಿಂದ ಮಧ್ಯಾಕಾಶ ಬರ್ತಾನೆ. ಮೊದಲ ಗಿತ್ತಿಯಾದ ನಮ್ಮನ್ನ ದೇವರಾತ್ಮನು ಯೇಸುವಿನ ಕೈಗೆ ಒಪ್ಪಿಸುವವನಾಗಿರ್ತಾನೆ. ಯೇಸು ನಮ್ಮ ಕರವನ್ನು ಹಿಡಿದುಕೊಂಡು ಮೊದಲ ಗಿತ್ತಿಯಾದ ನಮ್ಮನ್ನ ತನ್ನ ಕುಟುಂಬವಾದಂಥ ಪರಲೋಕದ ಕುಟುಂಬದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವವನಾಗಿರ್ತಾನೆ. ಹಾಲೆಲೂಯಾ. ಆದ್ದರಿಂದ ರಹಸ್ಯ ಪೂರ್ಣಕ್ಕಾಗಿ ನಾವು ಯಾವಾಗಲೂ ಸಿದ್ಧರಾಗಿರೋಣ. ಕರ್ತನ ರಹಸ್ಯ ಪೂರ್ಣದಲ್ಲಿ ತಲುಪಡೋಣ. ಕರ್ತನಿಗೆ ವಾಕ್ಯಗಳ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಾವು ಕಡೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಳ್ಳೆಯ ದೇವರಾತ್ಮನೆ ನಿಮಗೆ ಸ್ತೋತ್ರ. ಇದುವರೆಗೂ ನಾವು ನಡೆಸಿದ ದೇವರಾತ್ಮನೆ ನಿನ್ನ ಕೃಪೆ, ನಿನ್ನ ಚಿತ್ತ, ನಿನ್ನ ದಯೆಯಂತೆ ನಮ್ಮೆಲ್ಲರನ್ನ ಇದುವರೆಗೂ ನೀನು ನಡೆಸಿ ಇದುವರೆಗೂ ನಮ್ಮ ಜೀವದಲ್ಲಿ ಇಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಿನ್ನ ರಹಸ್ಯ ಗುಣ ಅತ್ಯಂತ ವೇಗವಾಗಿ ಬರುತ್ತಿರುವುದಕ್ಕಾಗಿ ಸ್ತೋತ್ರ. ನಿನ್ನ ರಹಸ್ಯ ಗುಣದ ಸೂಚನೆಗಳನ್ನು ನೀನು ಲೋಕದಲ್ಲಿ ಉಂಟು ಮಾಡುತ್ತಲೇ ಇದ್ದಿ. ಅದಕ್ಕಾಗಿ ಸ್ತೋತ್ರ. ಕಾರಣ ಇವುಗಳಿಂದ ನಾವು ಲೋಕದವರು ಅಲ್ಲದೆ ಪರಲೋಕದ ಭಾವವುಳ್ಳವರಾಗಿದ್ದು ಪರಲೋಕದ ಸಾಮ್ರಾಜ್ಯವನ್ನು ಸೇರಬೇಕೆಂಬುದನ್ನು ನೀನು ನಿನ್ನ ಸೂಚನೆಗಳನ್ನು ಭೂಮಿಯಲ್ಲಿ ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ. ಆ ಸೂಚನೆಗಳಲ್ಲಿ ಒಂದು ಸೂಚನೆ ಇದು ಭೂಕಂಪದ ಸೂಚನೆ, ಅರ್ಥಕ್ವಿಕ್ ದೇವರೇ, ಇದು ರಹಸ್ಯ ಗುಣದ ಸೂಚನೆ ಆಗಿರುವುದಕ್ಕಾಗಿ ಸ್ತೋತ್ರ. ಈ ಸೂಚನೆಗಳನ್ನು ನಮಗೆ ನೀನು ಈ ದಿನ ಮಾತನಾಡಿದ ನಿನ್ನ ವಾಕ್ಯಗಳ ಮುಖಾಂತರ ಮಾತನಾಡಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ದೇವರೇ, ಇದನ್ನು ಕೇಳಿರುವಂಥ ನಾವೆಲ್ಲರೂ ನಿನ್ನ ರಹಸ್ಯ ಗುಣಕ್ಕಾಗಿ ಸಿದ್ಧರಾಗಿರುವಂತೆ ನಮ್ಮನ್ನು ಆಶೀರ್ವದಿಸು. ನಮ್ಮ ಕುಟುಂಬಗಳನ್ನು ಕೂಡ ಹಾಗೆ ಆಶೀರ್ವದಿಸು. ನಮಗೆ ಗೊತ್ತಿರುವ ನೆರೆಹೊರೆಯವರ ಎಲ್ಲರನ್ನ ನಿನ್ನ ರಹಸ್ಯ ಗುಣಕ್ಕಾಗಿ ನಾವು ಸಿದ್ಧಪಡಿಸುವಂತೆ ಸಭೆಯಾದ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸುವ. ದೇವರೇ, ನಿನಗೆ ಯಾವಾಗಲೂ ಸಿದ್ಧರಾಗಿ ನಾವಿರುವಂಥ ಆಶೀರ್ವದಿಸು. ಯಾಕೆಂದರೆ ನೀನು ಕಳ್ಳನು ಬರುವಂತೆ ಬರುತ್ತೇನೆ, ಈಗ ನಾನು ಬೇಗನೆ ಬರುತ್ತೇನೆ, ನಾನು ಬರುವ ಗಳಿಗೆ ನಿಮಗೆ ಗೊತ್ತಿಲ್ಲವಾದ ಕಾರಣ ಎಲ್ಲ ದಿನ ಎಲ್ಲ ಕ್ಷಣವು ಸಿದ್ಧರಾಗಿರಿ ಎಂಬ ಹೇಳಿದ್ದಕ್ಕಾಗಿ ಸ್ತೋತ್ರ. ಹೌದೇವ್ರ, ನಮಗೆ ಆ ದಿನ ಗೊತ್ತಿಲ್ಲದೇ ಇರುವ ಕಾರಣ ಎಲ್ಲ ದಿನ ಎಲ್ಲ ಕ್ಷಣವು ಸಭೆಯಾದ ನಾವೆಲ್ಲರೂ ಸಿದ್ಧರಾಗಿರುವಂತೆ ಆಶೀರ್ವದಿಸು. ನೀನು ರಹಸ್ಯ ಗುಣದಲ್ಲಿ ಹೆತ್ತಲ್ಪಡುವಂತೆ ಆಶೀರ್ವದಿಸಿ ನಡೆಸುವ. ಎಲ್ಲ ಘನ ಮಾನ ಮಹಿಮೆಗಳಂತೆ ಅವರನ್ನು ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡೊಂದಿದ್ದೇವೆ ನಮ್ಮ ಜೀವಳ ತಂದೆ ಆದ ದೇವರೇ. ಆಮೇನ್, ಆಮೇನ್, ಆಮೇನ್.
ಗಾಡ್ ಬ್ಲೆಸ್ ಯು. ಜೀಸಸ್ ಇಸ್ ಕಮಿಂಗ್ ಸೂನ್. ಮಾರನಾಥ, ಬೇಗ ಬಾ ಯೇಸುವೆ, ನೀನು ಬೇಗ ಬಾ, ನಮ್ಮೆಲ್ಲರನ್ನ ಕರ್ಕೊಂಡು ಹೋಗು. ನೀವಿರುವಲ್ಲೇ ನಾವಿರುವಂತೆ ಆಶೀರ್ವದಿಸಿ ನಡೆಸು. ಯೇಸುವೆ, ನಿನಗೆ ಮಹಿಮೆ ಆಗಲಿ. ಆಮೇನ್.